ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಇವತ್ತು ಪಾರ್ಲಿಮೆಂಟ್ ಅಲ್ಲಿ 2024-2025ಗೆ ಪ್ರೀ ಎಲೆಕ್ಷನ್ ಬಜೆಟ್ ನ ರಿಲೀಸ್ ಮಾಡಿದ್ದಾರೆ. ಮುಖ್ಯವಾಗಿ 4 ಗ್ರೂಪ್ಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದಾರೆ. ಮೊದಲಿಗೆ ಬಡವರು, ನಂತರ ಮಹಿಳೆಯರು, ನಂತರ ಯುವಕರು ಅಂಡ್ ನಂತರ ನಮ್ಮ ರೈತರು. ಡೈರೆಕ್ಟ್ ಟ್ಯಾಕ್ಸ್ ಮತ್ತೆ ಇಂಡೈರೆಕ್ಟ್ ಟ್ಯಾಕ್ಸ್ ನ ರೇಟ್ಗಳ ಮೇಲೆ ಕೂಡ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ. ರೀಸೆಂಟ್ ಆಗಿ ಅನೌನ್ಸ್ ಆಗಿರುವಂತ ಮಿಡಲ್ ಈಸ್ಟ್ ಯುರೋಪ್ ಕಾರಿಡಾರ್ ಇಂಡಿಯಾಗೆ ತುಂಬಾ ಒಳ್ಳೆ ಪುಷ್ ನ ಕೊಡುತ್ತೆ. ನಮ್ಮ ಸರ್ಕಾರ 2047 ಅಷ್ಟರಲ್ಲಿ ಫುಲ್ಲಿ ಡೆವಲಪ್ಡ್ ಇಂಡಿಯಾ ಆಗಬೇಕು ಅಂತ ಏಮ್ ಮಾಡ್ತಾ ಇದ್ದಾರೆ. ಪ್ರೈವೇಟ್ ಸೆಕ್ಟರ್ ಗಳನ್ನ ಕೂಡ ತುಂಬಾ ಎಂಕರೇಜ್ ಮಾಡ್ತಾ ಇದ್ದಾರೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಗಳನ್ನ ತುಂಬಾ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಐಲ್ಯಾಂಡ್ ಗಳಿಗೂ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಲಕ್ಷದ್ವೀಪ ಕೂಡ. ಟೂರಿಸಂ ಮೇಲೆ ಸರ್ಕಾರ 75,000 ಕೋಟಿನ ಇನ್ವೆಸ್ಟ್ ಮಾಡಿದ್ದಾರೆ. ಸ್ಪಿರಿಚುವಲ್ ಟೂರಿಸಂ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ 50 ವರ್ಷಗಳ ಕಾಲ ಇಂಟ್ರೆಸ್ಟ್ ಫ್ರೀ ಲೋನ್ ನ ಕೊಡ್ತಾ ಇದ್ದಾರೆ ಪ್ರತಿಯೊಂದು ರಾಜ್ಯಗಳಿಗೂ. 44.90 ಲಕ್ಷ ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಫೈನಾನ್ಷಿಯಲ್ ಇಯರ್ ಮೇಲೆ.